ಬಿಜೆಪಿ ನಾಯಕರಿಗೆ ಮಿಷನ್ 22ರ ಟಾರ್ಗೆಟ್ ಅನ್ನ ನೀಡಲಾಗಿದೆ. ಈ ಟಾರ್ಗೆಟ್ ರೀಚ್ ಆದ್ರೆ ಸಿಗುತ್ತೆ ಬಂಪರ್ ಗಿಫ್ಟ್. ಅಮಿತ್ ಶಾ ನೀಡಲಿರುವಂತಹ ಆ ಗಿಫ್ಟ್ ಆದ್ರೂ ಏನ್ ಗೊತ್ತಾ, ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಿಜೆಪಿ ನಾಯಕರಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಅಮಿತ್ ಶಾ ಅವರು 22ರ ಟಾರ್ಗೆಟ್ ಅನ್ನ ನೀಡಿದ್ದಾರೆ. ಈ ಟಾರ್ಗೆಟ್ ರೀಚ್ ಆದ್ರೆ ಬಂಪರ್ ಗಿಫ್ಟ್ ಅನ್ನ ನೀಡ್ತೀವಿ ಅಂತ ಕರ್ನಾಟಕದ ರಾಜ್ಯ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಅವರು ಹೇಳಿದ್ದಾರೆ. ಚೆನ್ನಾಗಿ ಕೆಲಸ ಮಾಡುವವರಿಗೆ ಮಾತ್ರ ಆದ್ಯತೆ ಅಂತೆ, ಕೆಲಸ ಮಾಡಿದವರಿಗೆ ಯಾವುದೇ ರೀತಿಯಾದಂತಹ ಸ್ಥಾನಮಾನ ಇಲ್ಲ. ಸೊ ಹೀಗಾಗಿ ನಾಯಕರ ಮುಂದೆ ಬಿಚ್ಚಿಟ್ಟಿದ್ದಾರೆ ಆಗಸ್ಟ್ ನ ಸೀಕ್ರೆಟ್ ಅನ್ನ ಅಮಿತ್ ಶಾ ಅವರು. ಅಮಿತ್ ಶಾ ಹೇಳಿರುವಂತ ಆಗಸ್ಟ್ ಸೀಕ್ರೆಟ್ ಆದ್ರೂ ಏನು, ಚೆನ್ನಾಗಿ ಕೆಲಸ ಮಾಡಿ ಆಗಸ್ಟ್ ಸೀಕ್ರೆಟ್ ನಲ್ಲಿ ನಿಮಗೆ ಪ್ರಮುಖವಾದಂತಹ ಸ್ಥಾನಮಾನ ಎಲ್ಲವೂ ಕೂಡ ಸಿಗುತ್ತೆ. ಅಕಸ್ಮಾತ್ ಕೆಲಸ ಮಾಡಲಿಲ್ಲ ಅಂದ್ರೆ ಯಾವುದೇ ರೀತಿಯಾದಂತಹ ಸ್ಥಾನಮಾನ ಸಿಗೋದಿಲ್ಲ. ಸೊ ಹೀಗಾಗಿ 22 ಸೀಟ್ಗಳನ್ನ ಗೆಲ್ಲಿಸಿಕೊಂಡು ಬಂದ್ರೆ ಬಂಪರ್ ಬಹುಮಾನ ಕಟ್ಟಿಟ್ಟ ಬುತ್ತಿ. ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು ಅಂತ ಬಿಜೆಪಿ ರಾಜ್ಯ ನಾಯಕರಿಗೆ ಅಮಿತ್ ಶಾ ಅವರು ಸೂಚನೆಯನ್ನ ನೀಡಿದ್ದಾರೆ. ಚೆನ್ನಾಗಿ ಕೆಲಸ ಮಾಡುವವರಿಗೆ ಮಾತ್ರ ಈ ಒಂದು ಬಂಪರ್ ಗಿಫ್ಟ್ ಸಿಗುತ್ತೆ. ಆಗಸ್ಟ್ ನಲ್ಲಿ ಯಾವ ರೀತಿಯಾದಂತಹ ರಾಜ್ಯ ರಾಜಕಾರಣದಲ್ಲಿ ಧ್ರುವೀಕರಣ ಆಗುತ್ತೆ, ಅವೆಲ್ಲವಕ್ಕೂ ಕೂಡ ಕೆಲಸ ಮಾಡಿದಂತವರಿಗೆ ಸ್ಥಾನಮಾನವನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಅಮಿತ್ ಶಾ ಅವರು ಇಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಬಿಜೆಪಿ ನಾಯಕರಿಗೆ ಚೆನ್ನಾಗಿ ಕೆಲಸ ಮಾಡಬೇಕು ಅಂತವರಿಗೆ ಮಾತ್ರ ನಾವು ನಿಮಗೆ ಬಂಪರ್ ಗಿಫ್ಟ್ ಅನ್ನ ನೀಡ್ತೀವಿ. ಅಮಿತ್ ಶಾ ಹೇಳಿರುವಂತ ಆಗಸ್ಟ್ ಸೀಕ್ರೆಟ್ ಆದ್ರೂ ಏನು, ಬಿಜೆಪಿ ಸಭೆಯಲ್ಲಿ ಅಮಿತ್ ಶಾ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಭರವಸೆ ಆದ್ರೂ ಏನು, ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿನ್ನೆ ನಡೆದಂತಹ ಸಭೆಯ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ, ಯಾವ ರೀತಿಯಾದಂತಹ ಟಾರ್ಗೆಟ್ ಅನ್ನ ನೀಡಲಾಗಿದೆ, ಆ ಟಾರ್ಗೆಟ್ ರೀಚ್ ಆದ್ರೆ ಯಾವ ರೀತಿಯಾದಂತಹ ಬಂಪರ್ ಗಿಫ್ಟ್ ಅನ್ನ ಕೊಡೋದಕ್ಕೆ ಅಮಿತ್ ಶಾ ಅವರು ರೆಡಿ ಆಗಿದ್ದಾರೆ ಬಿಜೆಪಿ ನಾಯಕರಿಗೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡಲಾಗ್ತಾ ಇದೆ ನ್ಯೂಸ್ 18 ಕನ್ನಡದಲ್ಲಿ. ರಾಜ್ಯ ರಾಜಕಾರಣದಲ್ಲಿ ನೋಡ್ತಾನೆ ಇದೀವಿ, ದೀಪಾವಳಿ ಆಯ್ತು, ಸಂಕ್ರಾಂತಿ ಆಯ್ತು, ಈಗ ಚತುರ್ಥಿಯ ಟಾರ್ಗೆಟ್ ಅನ್ನ ನೀಡಲಾಗಿದೆ. ಗಣೇಶ ಹಬ್ಬದ ಮುಹೂರ್ತವನ್ನ ಇಟ್ಟಿದ್ದಾರೆ ಅಮಿತ್ ಶಾ ಅವರು. ಆಗಸ್ಟ್ ನಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಾ? ಅಮಿತ್ ಶಾ ಅವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ದೀಪಾವಳಿ ಆಯ್ತು, ಸಂಕ್ರಾಂತಿ ಆಯ್ತು, ಈಗ ಚತುರ್ಥಿಯ ಮುಹೂರ್ತವನ್ನ ಇಟ್ಟಿದ್ದಾರೆ ಅಮಿತ್ ಶಾ ಅವರು. ಆಗಸ್ಟ್ ಸೀಕ್ರೆಟ್ ಅನ್ನ ನೋಡ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರವನ್ನ ಅಸ್ತಿತ್ವಕ್ಕೆ ತರುವ ನಿಟ್ಟಿನಲ್ಲಿನೇ ಅವರು ಆಗಸ್ಟ್ ಸೀಕ್ರೆಟ್ ಬಗ್ಗೆ ಮಾತನಾಡಿದ್ದಾರಾ ಅನ್ನುವ ಚರ್ಚೆ ಆರಂಭವಾಗಿದೆ ಬಿಜೆಪಿ ನಾಯಕರಲ್ಲೇ. ಲೋಕ ಚುನಾವಣೆ ಬಳಿಕ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಇರುತ್ತಾ ಮುನ್ಸೂಚನೆಯನ್ನ ನೀಡಿದ್ದಾರಂತೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರು. ಮತ್ತೆ ಆಪರೇಷನ್ ಕಮಲಕ್ಕೆ ಕೈ ಹಾಕುತ್ತಾ ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಬಿಜೆಪಿ ಅನ್ನುವ ಪ್ರಶ್ನೆ ಕೂಡ ಗೆದ್ದಿದೆ. ಈ ಬಾರಿ ಆಪರೇಷನ್ ಕಮಲ ಮಾಡೋದಿಲ್ವಂತೆ. ಮೈತ್ರಿ ಕಿತ್ತಾಟದಿಂದ ಸರ್ಕಾರ ತಾನಾಗೆ ಬೀಳುತ್ತೆ. ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಆಗಸ್ಟ್ ವೇಳೆಗೆ ಮೈತ್ರಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಸೊ ಹೀಗಾಗಿ ಕಾಯ್ತಾ ಇರಿ, ಬಿಜೆಪಿ ಸರ್ಕಾರನೇ ಅಧಿಕಾರಕ್ಕೆ ಬರುತ್ತೆ. ಲೋಕಸಭೆ ಚುನಾವಣೆಯ ಬಳಿಕ ಮೈತ್ರಿ ಸರ್ಕಾರ ಪತನ ಆಗೋದಂತೂ ಗ್ಯಾರಂಟಿ. ನಂತರ ಬಿಜೆಪಿ ಸರ್ಕಾರ ರಚನೆ ಮಾಡುವ ಅವಕಾಶ ಇದೆ. ಸೊ ಹೀಗಾಗಿ ಅಲ್ಲಿಯವರೆಗೂ ಕೂಡ ತಾಳ್ಮೆಯಿಂದ ಇರಿ, ದುಡುಕಿನ ನಿರ್ಧಾರ ಬೇಡವೇ ಬೇಡ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ನಾಯಕರಿಗೆ ಸೂಚನೆಯನ್ನ ನೀಡಿರುವಂತದ್ದು. ಸದ್ಯಕ್ಕೆ ಆಪರೇಷನ್ ಕಮಲಕ್ಕೆ ಕೈ ಹಾಕಬೇಡಿ, ಈಗಾಗಲೇ ಆಪರೇಷನ್ ಕಮಲದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ, ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಲೋಕಸಭೆ ಎಲೆಕ್ಷನ್ ವರೆಗೂ ಕೂಡ ಎಲ್ಲವಕ್ಕೂ ಕೂಡ ಬ್ರೇಕ್ ಹಾಕಿ ಆಪರೇಷನ್ ಕಮಲ ವಿಚಾರ ಆಗಿರ್ಬೋದು ಅಥವಾ ಸರ್ಕಾರವನ್ನ ರಚನೆ ಮಾಡುವ ವಿಚಾರ ಆಗಿರ್ಬೋದು, ಈ ಎಲ್ಲಾ ವಿಚಾರಗಳಿಗೆ ಬ್ರೇಕ್ ಹಾಕಿ ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ನಮ್ಮ ಸರ್ಕಾರನೇ ಅಸ್ತಿತ್ವಕ್ಕೆ ಬರುತ್ತೆ ಅನ್ನುವ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಅಮಿತ್ ಶಾ ಅವರು. ರಾಜ್ಯ ಬಿಜೆಪಿ ನಾಯಕರಿಗೆ ಲೋಕಸಭೆ ಚುನಾವಣೆಗೆ ಶಕ್ತಿ ಮೀರಿ ಶ್ರಮ ವಹಿಸಿ
ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೆ ಪ್ರತಿಫಲವನ್ನ ಕೊಟ್ಟಿದೆ, ಕೆಲಸ ಮಾಡದವರನ್ನ ಪಕ್ಷ ಸಹಿಸೋದಿಲ್ಲ ಅನ್ನುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಲೋಕಸಭೆ ಚುನಾವಣೆಗೆ ಶಕ್ತಿ ಮೀರಿ ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡಬೇಕು. ಒಳ್ಳೆ ಕೆಲಸ ಮಾಡೋರಿಗೆ ಮಾತ್ರ ಒಳ್ಳೆ ಪ್ರತಿಫಲ ಸಿಗುತ್ತೆ. ಕೆಲಸ ಮಾಡದವರನ್ನ ಪಕ್ಷ ಸಹಿಸೋದಿಲ್ಲ, ಅಂತವರಿಗೆ ಯಾವುದೇ ರೀತಿಯಾದಂತ ಸ್ಥಾನಮಾನ ಕೂಡ ಸಿಗೋದಿಲ್ಲ ಅನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಲೋಕಸಭೆ ಚುನಾವಣೆ ನಮಗೆ ಪ್ರಮುಖವಾಗಿದೆ, ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮೋದಿ ಅವರನ್ನ ಮಾಡಲೇಬೇಕಾಗಿದೆ. ಸೊ ಹೀಗಾಗಿ ಕರ್ನಾಟಕದಲ್ಲಿ 22 ಸೀಟು ಗೆಲ್ಲಬೇಕಾಗಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡಿ ಘಟಬಂಧನ್ನಿಂದ ಪ್ರಯೋಜನ ಇಲ್ಲ ಅಂತ ಜನರಿಗೆ ತಿಳಿಸಿ. ಇದರಿಂದ ದೇಶಕ್ಕೆ ಯಾವುದೇ ರೀತಿಯಾದಂತ ಪ್ರಯೋಜನ ಆಗೋದಿಲ್ಲ. ಇದನ್ನ ಮನೆ ಮನೆಗೂ ಕೂಡ ಮನಮುಟ್ಟುವಂತೆ ಜನರಿಗೆ ತಿಳಿಸಬೇಕಾಗಿದೆ. ಅಭ್ಯರ್ಥಿ ಮುಖ್ಯವಲ್ಲ, ಪಕ್ಷ ಮುಖ್ಯ. ಅದಕ್ಕಾಗಿ ಶ್ರಮವನ್ನ ವಹಿಸಬೇಕಾಗಿದೆ. ಅದೇ ಆಧಾರದಲ್ಲಿ ಇಲ್ಲಿ ಜನರ ಬಳಿ ಮತವನ್ನ ಹಾಕುವಂತೆ ಜನರನ್ನ ಕೇಳಬೇಕು. ನೀವು ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಿಸ್ ಆಗಬಾರ್ದು ಅನ್ನುವ ಸೂಚನೆಯನ್ನ ಕೂಡ ನೀಡಿದ್ದಾರೆ ಅಮಿತ್ ಶಾ ಅವರು. ಸೊ ಹೀಗಾಗಿ ಅಮಿತ್ ಶಾ ಅವರ ಸೂಚನೆ ಬೆನ್ನಲ್ಲೇ ಪಕ್ಷ ಸಂಘಟನೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮೋದಿ ವಿಜಯ ಸಂಕಲ್ಪ ಯಾತ್ರೆಯ ಹೆಸರಿನಲ್ಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು. ಸೊ ಹೀಗಾಗಿ ಬೀದರ್ನಲ್ಲಿ ಇಂದು ಯಡಿಯೂರಪ್ಪನವರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಶಾ ಸೂಚನೆ ಬೆನ್ನಲ್ಲೇ ಪಕ್ಷ ಸಂಘಟನೆಗೆ ಬಿಎಸ್ವೈ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅದು ಮೋದಿ ವಿಜಯ ಸಂಕಲ್ಪ ಯಾತ್ರೆಯ ಹೆಸರಿನಲ್ಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿಎಸ್ ಯಡಿಯೂರಪ್ಪನವರು. ಸೊ ಹೀಗಾಗಿನೇ ಬೀದರ್ನಲ್ಲಿ ಇಂದು ಯಡಿಯೂರಪ್ಪನವರು ಪ್ರವಾಸವನ್ನ ಆರಂಭ ಮಾಡ್ತಾ ಇದ್ದಾರೆ ಮೋದಿ ವಿಜಯ ಸಂಕಲ್ಪ ಯಾತ್ರೆಯ ಹೆಸರಿನಲ್ಲಿ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಇಲ್ಲಿ ಪ್ರಮುಖವಾಗಿ ಆಗಸ್ಟ್ ಸೀಕ್ರೆಟ್ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಆಗುವಂತ ಬದಲಾವಣೆನ ಅಥವಾ ರಾಜ್ಯ ಬಿಜೆಪಿಯಲ್ಲಿ ಆಗುವಂತ ಬದಲಾವಣೆನ ಯಾವ ರೀತಿಯಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ರೀತಿಯಾದಂತಹ ಉರುಪನ್ನ ತುಂಬಿದ್ದಾರೆ ಅಮಿತ್ ಶಾ ಅವರು ಅಂತ? ಪೃಥ್ವಿರಾಜ್, ಬಿಜೆಪಿಯಲ್ಲಿ ನಿನ್ನೆ ಸರಣಿ ಸಭೆಗಳ ನಂತರ ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥ ಸೂಚನೆಯನ್ನ ಎಲ್ಲರೂ ಕೂಡ ಒಂದು ರೀತಿ ಕುತೂಹಲದಿಂದ ನೋಡ್ತಿದ್ದಾರೆ ಅಂತ ಹೇಳ್ಬೋದು. ಆಗಸ್ಟ್ ನಂತರ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂತ ಮಾತುಗಳು ಹೇಳಿರುವಂತದ್ದು ಅಚ್ಚರಿಯ ಕಾರಣ ಆಗಿರುವಂತದ್ದು. ಈಗಾಗಲೇ ಆಪರೇಷನ್ ಕಮಲ ಮಾಡುವ ಮೂಲಕ ಸುಮಾರು 3-4 ಬಾರಿ ಬಿಜೆಪಿ ಮುಖಭಂಗವನ್ನ ಅನುಭವಿಸಿದೆ. ಇದರ ನಡುವೆಯೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಮಿತ್ ಶಾ ಅವರು ಈ ಮಾತನ್ನ ಹೇಳಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಸೃಷ್ಟಿ ಮಾಡಿರುವಂತದ್ದು. ಇದು ಪಕ್ಷದಲ್ಲಿ ಬದಲಾವಣೆ ಆಗುತ್ತಾ ಅಥವಾ ರಾಜಕೀಯದಲ್ಲಿ ಹೊಸ ಬಿರುಗಾಳಿಯನ್ನು ಎಬ್ಬಿಸ್ತಾ ಬಿಜೆಪಿ ಅನ್ನುವಂಥದ್ದು ಕೂಡ ತೀವ್ರ ಕುತೂಹಲವನ್ನ ಕೇಳಿಸ್ತಾ ಇರುವಂತದ್ದು. ಆದ್ರೆ ಸದ್ಯದ ಮಟ್ಟಿಗೆ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಚರ್ಚೆಯನ್ನ ಆಗಸ್ಟ್ ನಂತರ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲೇ ಒಂದು ರೀತಿ ಕುತೂಹಲ ಮನೆ ಮಾಡಿದೆ. ಆ ಕಾರಣಕ್ಕಾಗಿ ಈಗಾಗಲೇ ಯಡಿಯೂರಪ್ಪನವರು ಇವತ್ತಿನಿಂದ ವಿಜಯ ಸಂಕಲ್ಪ ಯಾತ್ರೆಯನ್ನ ಮಾಡ್ತಾ ಇದ್ರೆ ಅದನ್ನು ಪಕ್ಷ ಸಂಘಟನೆ ಮಾಡೋದರ ಜೊತೆಜೊತೆಯಲ್ಲೇ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಸೂಚನೆಯನ್ನು ಕೂಡ ತಮ್ಮ ಮುಖಂಡರಿಗೆ ನೀಡುವಂತ ಎಲ್ಲ ಸಾಧ್ಯತೆ ಇದೆ ಪೃಥ್ವಿರಾಜ್. ಮತ್ತೆ ಕೆಲವರಿಗೆ ಖಡಕ್ ಆಗಿ, ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ಎಲ್ಲರೂ ಕೂಡ ಒಂದಾಗಿ ಹೋಗ್ಲೇಬೇಕು, ಇಲ್ಲ ಅಂದ್ರೆ ಯಾವುದೇ ರೀತಿಯಾದಂತಹ ಸ್ಥಾನಮಾನವನ್ನ ಕೂಡ ನೀಡೋದಿಲ್ಲ ಅನ್ನುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಯಾರಿಗೆಲ್ಲ ಅಂತ ಇದು? ಪೃಥ್ವಿರಾಜ್, ಇಲ್ಲಿ ಪ್ರಮುಖವಾಗಿ ಕಳೆದ ಬಾರಿ ಲೋಕಸಭಾ ಉಪಚುನಾವಣೆ ಸಂದರ್ಭದಲ್ಲಿ ಬಳ್ಳಾರಿ ಮತ್ತೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿಜೆಪಿ ಕೆಲ ಮಟ್ಟಿಗೆ ಹಿನ್ನಡೆಯಲಿಕ್ಕೆ ಮತ್ತೆ ಬಳ್ಳಾರಿಯಲ್ಲಿ ಸೋಲಿಕ್ಕೆ ಬಿಜೆಪಿಯ ಕೆಲ ಮುಖಂಡರೇ ಕಾರಣ. ಅದರಲ್ಲೂ ಪ್ರಮುಖವಾಗಿ BL ಸಂತೋಷ್ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡೇನೆ ನಿನ್ನೆ BL ಸಂತೋಷ್ ಅವರನ್ನ ವೇದಿಕೆಗೂ ಕೂಡ ಹತ್ತಿಸಿರ್ಲಿಲ್ಲ. ಎಲ್ಲ ನಾಯಕರು ಕೂಡ ಮುಂದ್ಗಡೆ ಹೇಗೆ ಕೂತಿದ್ರು ಅದೇ ರೀತಿಯಲ್ಲಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಆದಂತ BL ಸಂತೋಷ್ ಅವರು ಕೂತಿದ್ರು. ಸೊ ಈ ಹಿನ್ನೆಲೆಯಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ BL ಸಂತೋಷ್ ಅವರಿಗೆ ಒಂದು ಸೂಚನೆಯನ್ನ ನೀಡೋದ್ರ ಜೊತೆನಲ್ಲಿ ಇತರ ಮುಖಂಡರಿಗೂ ಕೂಡ ಅದು ಪಾಠ ಆಗ್ಬೇಕು ಅನ್ನುವಂತ ಸೂಚನೆಯನ್ನ ಅಮಿತ್ ಶಾ ಅವರು ನೀಡಿರುವಂತದ್ದು. ಆದ್ರೆ ಕೆಲವು ಮುಖಂಡರು ಕೆಲವು ಶಾಸಕರು ನಮ್ಮದಲ್ಲ ಇದು ಚುನಾವಣೆ, ಇದು ಲೋಕಸಭಾ ಚುನಾವಣೆ ಅಂತ ಹೇಳಿ ಏನಾದ್ರೂ ನಿರ್ಲಕ್ಷ್ಯ ಮಾಡಿದ್ರೆ ಆಗಸ್ಟ್ ನಂತರ ಆಗುವಂತ ಬದಲಾವಣೆಯಲ್ಲಿ ನಿಮ್ಮನ್ನ ನಾವು ಈಗ ಹೇಗೆ ಸುಮ್ಮನೆ ಕೂರ್ತಿರೋ ಅದೇ ರೀತಿ ಸುಮ್ಮನೆ ಕೂರಿಸ್ತೀವಿ ಅಂತ ಹೇಳೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ನಿಮಗೆ ಯಾವುದೇ ರೀತಿಯ ಸ್ಥಾನಮಾನಗಳನ್ನ ಕೊಡೋದಿಲ್ಲ ಅನ್ನುವಂತ ಸೂಚನೆಯನ್ನ ನೀಡಿರಬಹುದು ಅನ್ನುವಂತಹ ವಿಶ್ಲೇಷಣೆ ಬಿಜೆಪಿಯಲ್ಲಿ ಶುರುವಾಗಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ನಿಮ್ಮೆಲ್ಲ ಮಾಹಿತಿಗಾಗಿ.